ನೋಡಿ, ಇಷ್ಟು ಮಾತ್ರವಲ್ಲ, ಈ ಚಿತ್ರದಲ್ಲಿ ಧನ್ವೀರ್ ತುಂಬಾ ಚೆನ್ನಾಗಿ ಲವ್ ಮಾಡಿದ್ದಾರೆ. ನಾವು ಆ ರೀತಿ ಮಾಡಬೇಕು ಅಂತ ಅನ್ಕೊಳ್ತೀವಿ, ಆದ್ರೆ ಯಾರು ಆ ರೀತಿ ಲವ್ ಮಾಡಕ್ ಕೊಡ್ತಾ ಇಲ್ಲ. ಇದು ಮೊದಲ ರಿಯಾಕ್ಷನ್ ನಲ್ಲಿ ದರ್ಶನ್ ಹೇಳಿರುವಂತಹ ಮಾತುಗಳು. ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, ತಿಂಗಳ ಕೋರ್ಟ್ ವಿಚಾರಣೆ ಬರಬೇಕಾಗುತ್ತೆ ದರ್ಶನ್. ಆದ್ರೆ ಮೊನ್ನೆ ವಿಚಾರಣೆಗೆ ಬಂದಿಲ್ಲ. ಇದೇ ವಿಚಾರಕ್ಕೆ ಕೋರ್ಟ್ ಕೂಡ ಗರಂ ಆಯಿತು. ಸೊ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎ2 ಆರೋಪಿ ದರ್ಶನ್ ತಿಂಗಳ ಬಂದು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಆದ್ರೆ ಬೆನ್ನೋವು ಎನ್ನುವಂತ ಸಬೂಬನ್ನ ಕೊಟ್ಟಿರುವಂತ ಇದೇ ದರ್ಶನ್ ತನ್ನ ಗೆಳೆಯನ ಚಿತ್ರಕ್ಕೆ ಬಂದಿದ್ದಾರೆ. ಇದೇ ವಿಚಾರವನ್ನು ಇಟ್ಕೊಂಡು ಈಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ಗೂ ಹೋಗಬಹುದು, ಮನವಿಯನ್ನು ಮಾಡ್ಕೊಳ್ಬಹುದು, ಅರ್ಜಿಯನ್ನು ಹಾಕಬಹುದು. ಏನ್ ಕತೆ ಸರ್, ಕೋರ್ಟ್ ವಿಚಾರಣೆಗೆ ಬರೋಕ್ಕಾಗ್ತಾ ಇಲ್ಲ, ಆದ್ರೆ ದರ್ಶನ್ ಸಿನಿಮಾಗೆ ಬಂದಿದ್ರು ಅಂತ ಹೇಳ್ಬಹುದು. ಲವ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಆ ಥರ ಲವ್ ನಾವು ಮಾಡ್ಬೇಕು ಅಂತ ತುಂಬಾ ಇಷ್ಟಪಡ್ತೀವಿ, ಬಟ್ ಯಾರು ಆ ಥರ ಲವ್ ಮಾಡಕ್ ಕೊಡ್ತಾರಲ್ಲ ಅಷ್ಟೇ. ಸಾಂಗ್ ಬಗ್ಗೆ ಏನಿದೆ, ನನಗೆ ಈ ತರ ಸಾಂಗ್ ಕೊಟ್ಟಿಲ್ಲ, ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಅಲ್ಲಲ್ಲ, ಅಂದ್ರೆ ಮುದ್ದು ರಾಕ್ಷಸ್ ತುಂಬಾ ಚೆನ್ನಾಗಿದೆ. ನಾವ್ಯಾರು ಯೋಚನೆ ಮಾಡಿದ್ರ ನಿಮ್ ಮದುವೆ ಆಗಿದೆ ಸರ್? ಆಗಿದೆ. ಯಾವತ್ತಾರ ಹೇಳಿದ್ರ ನಿಮ್ ಹೆಂಡತಿಗೆ ಆಕ್ಚುಲಿ ಮುದ್ದು ರಾಕ್ಷಸ್ ಅಂತ? ಅಷ್ಟೇ ಅಲ್ವಾ? ಹಂಗೇನೆ ಮುದ್ದು ರಾಕ್ಷಸ ಹೇಳಿದ್ರೆ ಅವಾಗೊಂದು ಖುಷಿ ಆಗುತ್ತೆ ಅಂತ. ಚೆನ್ನಾಗಿದೆ ಅಷ್ಟೇ. ಲವ್ ತುಂಬಾ ಚೆನ್ನಾಗಿದೆ. ನೋಡಿ, ನಾನು ಈಗಾಗಲೇ ಹೇಳಿದ್ದೀನಿ, ಕೋರ್ಟ್ಗೆ ಚಕ್ಕರ್, ಆದ್ರೆ ಶಿಷ್ಯನ ಸಿನಿಮಾಗೆ ದರ್ಶನ್ ಹಾಜರ್. ಕೋರ್ಟ್ ಆದೇಶದಂತೆ ನಿನ್ನೆ ದರ್ಶನ್ ಹಾಜರಾಗಬೇಕಾಗಿತ್ತು, ಆದ್ರೆ ನ್ಯಾಯಾಲಯದ ವಿಚಾರಣೆಗೆ ಗೈರು ಹಾಜರಾಗಿದ್ದಾರೆ ದರ್ಶನ್. ಕೋರ್ಟ್ ಸೂಚನೆಗೆ ಡೋಂಟ್ ಕೇರ್ ಹಾಗಾದ್ರೆ ಸಿನಿಮಾಗೆ ಹಾಜರಾಗಿದ್ದಾರೆ. ಇದನ್ನೇ ಮುಂದಿಟ್ಕೊಂಡು ಕೋರ್ಟ್ ಮೊರೆ ಹೋಗ್ತಾರ ಹಾಗಾದ್ರೆ? ವಕೀಲರು ನ್ಯಾಯಾಲಯಕ್ಕೆ ವರದಿ ಸಲ್ಲಿಸೋಕೆ ಮುಂದಾಗಿದ್ದಾರೆ. ವಕೀಲರು ಬೇಲ್ ಮೇಲೆ ಹೊರಗಿದ್ದಾರೆ ನಟ ದರ್ಶನ್. ಹಾಗಾದ್ರೆ ಈ ಬೇಲ್ ಮೇಲೆ ಹೊರಗಿರುವಂತಹ ದರ್ಶನ್ಗೆ ಕಂಟಕ ಕಾದಿದ್ಯಾ ಹಾಗಾದ್ರೆ? ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಬೇಲ್ ಮೇಲೆ ಇರುವಂಥದ್ದು ಆರೋಪಿ ಖುಲಾಸೆಯಾಗಿ ಹೊರಗಡೆ ಇರೋದಲ್ಲ, ಆರೋಪ ಇದೆ. ಸೊ ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಬೇಕು. ತಿಂಗಳ ಎಲ್ಲಿದ್ರೂ ಬರಬೇಕಾಗತ್ತೆ. ಅದಕ್ಕೆ ಜಾಮೀನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಜಾಮೀನು ಕೊಡಬಾರ್ದು, ಬರೋ ಕಷ್ಟ ಆಗತ್ತೆ, ಮತ್ತೊಂದು ಬೆನ್ನು ಅಂತ ಹೇಳಿದ್ರೆ ಮತ್ತೆ ಯಾಕೆ ಜಾಮೀನು ಪಡ್ಕೋಬೇಕಿತ್ತು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಶ್ನೆ ಕೂಡ ಮಾಡಬಹುದು. ನೋಡಿ, ಇಷ್ಟು ಮಾತ್ರವಲ್ಲ, ಈ ಚಿತ್ರದಲ್ಲಿ ಧನ್ವೀರ್ ತುಂಬಾ ಚೆನ್ನಾಗಿ ಲವ್ ಮಾಡಿದ್ದಾರೆ. ನಾವು ಆ ರೀತಿ ಮಾಡಬೇಕು ಅಂತ ಅನ್ಕೊಳ್ತೀವಿ, ಆದ್ರೆ ಯಾರು ಆ ರೀತಿ ಲವ್ ಮಾಡಕ್ ಕೊಡ್ತಾ ಇಲ್ಲ. ಇದು ಮೊದಲ ರಿಯಾಕ್ಷನ್ ನಲ್ಲಿ ದರ್ಶನ್ ಹೇಳಿರುವಂತಹ ಮಾತುಗಳು. ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, ತಿಂಗಳ ಕೋರ್ಟ್ ವಿಚಾರಣೆ ಬರಬೇಕಾಗುತ್ತೆ ದರ್ಶನ್. ಆದ್ರೆ ಮೊನ್ನೆ ವಿಚಾರಣೆಗೆ ಬಂದಿಲ್ಲ. ಇದೇ ವಿಚಾರಕ್ಕೆ ಕೋರ್ಟ್ ಕೂಡ ಗರಂ ಆಯಿತು. ಸೊ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎ2 ಆರೋಪಿ ದರ್ಶನ್ ತಿಂಗಳ ಬಂದು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಆದ್ರೆ ಬೆನ್ನೋವು ಎನ್ನುವಂತ ಸಬೂಬನ್ನ ಕೊಟ್ಟಿರುವಂತ ಇದೇ ದರ್ಶನ್ ತನ್ನ ಗೆಳೆಯನ ಚಿತ್ರಕ್ಕೆ ಬಂದಿದ್ದಾರೆ. ಇದೇ ವಿಚಾರವನ್ನು ಇಟ್ಕೊಂಡು ಈಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ಗೂ ಹೋಗಬಹುದು, ಮನವಿಯನ್ನು ಮಾಡ್ಕೊಳ್ಬಹುದು, ಅರ್ಜಿಯನ್ನು ಹಾಕಬಹುದು. ಏನ್ ಕತೆ ಸರ್, ಕೋರ್ಟ್ ವಿಚಾರಣೆಗೆ ಬರೋಕ್ಕಾಗ್ತಾ ಇಲ್ಲ, ಆದ್ರೆ ದರ್ಶನ್ ಸಿನಿಮಾಗೆ ಬಂದಿದ್ರು ಅಂತ ಹೇಳ್ಬಹುದು. ಲವ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಆ ಥರ ಲವ್ ನಾವು ಮಾಡ್ಬೇಕು ಅಂತ ತುಂಬಾ ಇಷ್ಟಪಡ್ತೀವಿ, ಬಟ್ ಯಾರು ಆ ಥರ ಲವ್ ಮಾಡಕ್ ಕೊಡ್ತಾರಲ್ಲ ಅಷ್ಟೇ. ಸಾಂಗ್ ಬಗ್ಗೆ ಏನಿದೆ, ನನಗೆ ಈ ತರ ಸಾಂಗ್ ಕೊಟ್ಟಿಲ್ಲ, ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಅಲ್ಲಲ್ಲ, ಅಂದ್ರೆ ಮುದ್ದು ರಾಕ್ಷಸ್ ತುಂಬಾ ಚೆನ್ನಾಗಿದೆ. ನಾವ್ಯಾರು ಯೋಚನೆ ಮಾಡಿದ್ರ ನಿಮ್ ಮದುವೆ ಆಗಿದೆ ಸರ್? ಆಗಿದೆ. ಯಾವತ್ತಾರ ಹೇಳಿದ್ರ ನಿಮ್ ಹೆಂಡತಿಗೆ ಆಕ್ಚುಲಿ ಮುದ್ದು ರಾಕ್ಷಸ್ ಅಂತ? ಅಷ್ಟೇ ಅಲ್ವಾ? ಹಂಗೇನೆ ಮುದ್ದು ರಾಕ್ಷಸ ಹೇಳಿದ್ರೆ ಅವಾಗೊಂದು ಖುಷಿ ಆಗುತ್ತೆ ಅಂತ. ಚೆನ್ನಾಗಿದೆ ಅಷ್ಟೇ. ಲವ್ ತುಂಬಾ ಚೆನ್ನಾಗಿದೆ. ನೋಡಿ, ನಾನು ಈಗಾಗಲೇ ಹೇಳಿದ್ದೀನಿ, ಕೋರ್ಟ್ಗೆ ಚಕ್ಕರ್, ಆದ್ರೆ ಶಿಷ್ಯನ ಸಿನಿಮಾಗೆ ದರ್ಶನ್ ಹಾಜರ್. ಕೋರ್ಟ್ ಆದೇಶದಂತೆ ನಿನ್ನೆ ದರ್ಶನ್ ಹಾಜರಾಗಬೇಕಾಗಿತ್ತು, ಆದ್ರೆ ನ್ಯಾಯಾಲಯದ ವಿಚಾರಣೆಗೆ ಗೈರು ಹಾಜರಾಗಿದ್ದಾರೆ ದರ್ಶನ್. ಕೋರ್ಟ್ ಸೂಚನೆಗೆ ಡೋಂಟ್ ಕೇರ್ ಹಾಗಾದ್ರೆ ಸಿನಿಮಾಗೆ ಹಾಜರಾಗಿದ್ದಾರೆ. ಇದನ್ನೇ ಮುಂದಿಟ್ಕೊಂಡು ಕೋರ್ಟ್ ಮೊರೆ ಹೋಗ್ತಾರ ಹಾಗಾದ್ರೆ? ವಕೀಲರು ನ್ಯಾಯಾಲಯಕ್ಕೆ ವರದಿ ಸಲ್ಲಿಸೋಕೆ ಮುಂದಾಗಿದ್ದಾರೆ. ವಕೀಲರು ಬೇಲ್ ಮೇಲೆ ಹೊರಗಿದ್ದಾರೆ ನಟ ದರ್ಶನ್. ಹಾಗಾದ್ರೆ ಈ ಬೇಲ್ ಮೇಲೆ ಹೊರಗಿರುವಂತಹ ದರ್ಶನ್ಗೆ ಕಂಟಕ ಕಾದಿದ್ಯಾ ಹಾಗಾದ್ರೆ? ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಬೇಲ್ ಮೇಲೆ ಇರುವಂಥದ್ದು ಆರೋಪಿ ಖುಲಾಸೆಯಾಗಿ ಹೊರಗಡೆ ಇರೋದಲ್ಲ, ಆರೋಪ ಇದೆ. ಸೊ ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಬೇಕು. ತಿಂಗಳ ಎಲ್ಲಿದ್ರೂ ಬರಬೇಕಾಗತ್ತೆ. ಅದಕ್ಕೆ ಜಾಮೀನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಜಾಮೀನು ಕೊಡಬಾರ್ದು, ಬರೋ ಕಷ್ಟ ಆಗತ್ತೆ, ಮತ್ತೊಂದು ಬೆನ್ನು ಅಂತ ಹೇಳಿದ್ರೆ ಮತ್ತೆ ಯಾಕೆ ಜಾಮೀನು ಪಡ್ಕೋಬೇಕಿತ್ತು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಶ್ನೆ ಕೂಡ ಮಾಡಬಹುದು.
ಅಂದ್ರೆ ಇಷ್ಟು ಮಾತ್ರವಲ್ಲ, ಈ ಚಿತ್ರದಲ್ಲಿ ಧನ್ವೀರ್ ತುಂಬಾ ಚೆನ್ನಾಗಿ ಲವ್ ಮಾಡಿದ್ದಾರೆ. ನಾವು ಆ ರೀತಿ ಮಾಡಬೇಕು ಅಂತ ಅನ್ಕೊಳ್ತೀವಿ, ಆದ್ರೆ ಯಾರು ಆ ರೀತಿ ಲವ್ ಮಾಡಕ್ ಕೊಡ್ತಾ ಇಲ್ಲ. ಇದು ಮೊದಲ ರಿಯಾಕ್ಷನ್ ನಲ್ಲಿ ದರ್ಶನ್ ಹೇಳಿರುವಂತಹ ಮಾತುಗಳು. ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, ತಿಂಗಳ ಕೋರ್ಟ್ ವಿಚಾರಣೆ ಬರಬೇಕಾಗುತ್ತೆ ದರ್ಶನ್, ಆದ್ರೆ ಮೊನ್ನೆ ವಿಚಾರಣೆಗೆ ಬಂದಿಲ್ಲ. ಇದೇ ವಿಚಾರಕ್ಕೆ ಕೋರ್ಟ್ ಕೂಡ ಗರಂ ಆಯಿತು. ಸೊ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎ2 ಆರೋಪಿ ದರ್ಶನ್ ತಿಂಗಳ ಬಂದು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಆದ್ರೆ ಬೆನ್ನೋವು ಎನ್ನುವಂತ ಸಬೂಬನ್ನ ಕೊಟ್ಟಿರುವಂತ ಇದೇ ದರ್ಶನ್ ತನ್ನ ಗೆಳೆಯನ ಚಿತ್ರಕ್ಕೆ ಬಂದಿದ್ದಾರೆ. ಇದೇ ವಿಚಾರವನ್ನು ಇಟ್ಕೊಂಡು ಈಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ಗೂ ಹೋಗಬಹುದು, ಮನವಿಯನ್ನು ಮಾಡ್ಕೊಳ್ಬಹುದು, ಅರ್ಜಿಯನ್ನು ಹಾಕಬಹುದು. ಏನ್ ಕತೆ ಸರ್, ಕೋರ್ಟ್ ವಿಚಾರಣೆಗೆ ಬರೋಕ್ಕಾಗ್ತಾ ಇಲ್ಲ, ಆದ್ರೆ ದರ್ಶನ್ ಸಿನಿಮಾಗೆ ಬಂದಿದ್ರು ಅಂತ ಹೇಳ್ಬಹುದು. ಲವ್ ತುಂಬಾ ಚೆನ್ನಾಗಿ ಮಾಡಿದ್ರು. ಆಕ್ಚುಲಿ ಆ ಥರ ಲವ್ ನಾವು ಮಾಡ್ಬೇಕು ಅಂತ ತುಂಬಾ ಇಷ್ಟಪಡ್ತೀವಿ, ಬಟ್ ಯಾರು ಆ ಥರ ಲವ್ ಮಾಡಕ್ ಕೊಡ್ತಾರಲ್ಲ ಅಷ್ಟೇ. ಸಾಂಗ್ ಬಗ್ಗೆ ಏನು ಇದೆ? ನನಗೆ ಈ ತರ ಸಾಂಗ್ ಕೊಟ್ಟಿಲ್ಲ, ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಅದನ್ನ. ಅಲ್ಲಲ್ಲ, ಅಂದ್ರೆ ಮುದ್ದು ರಾಕ್ಷಸ್ ತುಂಬಾ ಚೆನ್ನಾಗಿದೆ. ನಾವ್ಯಾರು ಯೋಚನೆ ಮಾಡಿದ್ರೆ ನಿಮ್ ಮದುವೆ ಆಗಿದೆ ಸರ್? ಆಗಿದೆ. ಯಾವತ್ತಾರ ಹೇಳಿದ್ರ ನಿಮ್ ಹೆಂಡತಿಗೆ ಆಕ್ಚುಲಿ ಮುದ್ದು ರಾಕ್ಷಸ್ ಅಂತ? ಅಷ್ಟೇ ಅಲ್ವಾ? ಹಂಗೇನೆ ಮುದ್ದು ರಾಕ್ಷಸ ಹೇಳಿದ್ರೆ ಅವಕ್ಕೊಂದು ಖುಷಿ ಆಗುತ್ತೆ ಅಂತ. ಚೆನ್ನಾಗಿದೆ ಅಷ್ಟೇ. ಲವ್ ತುಂಬಾ ಚೆನ್ನಾಗಿದೆ. ನೋಡಿ, ನಾನು ಈಗಾಗಲೇ ಹೇಳಿದ್ದೀನಿ, ಕೋರ್ಟ್ಗೆ ಚಕ್ಕರ್, ಆದ್ರೆ ಶಿಷ್ಯನ ಸಿನಿಮಾಗೆ ದರ್ಶನ್ ಹಾಜರ್. ಕೋರ್ಟ್ ಆದೇಶದಂತೆ ನಿನ್ನೆ ದರ್ಶನ್ ಹಾಜರಾಗಬೇಕಾಗಿತ್ತು, ಆದ್ರೆ ನ್ಯಾಯಾಲಯದ ವಿಚಾರಣೆಗೆ ಗೈರು ಹಾಜರಾಗಿದ್ದಾರೆ ದರ್ಶನ್. ಕೋರ್ಟ್ ಸೂಚನೆಗೆ ಡೋಂಟ್ ಕೇರ್ ಹಾಗಾದ್ರೆ ಸಿನಿಮಾಗೆ ಹಾಜರಾಗಿದ್ದಾರೆ. ಇದನ್ನೇ ಮುಂದಿಟ್ಕೊಂಡು ಕೋರ್ಟ್ ಮೊರೆ ಹೋಗ್ತಾರ ಹಾಗಾದ್ರೆ? ವಕೀಲರು ನ್ಯಾಯಾಲಯಕ್ಕೆ ವರದಿ ಸಲ್ಲಿಸೋಕೆ ಮುಂದಾಗಿದ್ದಾರೆ. ವಕೀಲರು ಬೇಲ್ ಮೇಲೆ ಹೊರಗಿದ್ದಾರೆ ನಟ ದರ್ಶನ್. ಹಾಗಾದ್ರೆ ಈ ಬೇಲ್ ಮೇಲೆ ಹೊರಗಿರುವಂತ ದರ್ಶನ್ಗೆ ಕಂಟಕ ಕಾದಿದೆಯಾ ಹಾಗಾದ್ರೆ? ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಬೇಲ್ ಮೇಲೆ ಇರುವಂತದ್ದು ಆರೋಪಿ ಖುಲಾಸೆಯಾಗಿ ಹೊರಗಡೆ ಇರೋದಲ್ಲ, ಆರೋಪ ಇದೆ. ಸೊ ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಬೇಕು. ತಿಂಗಳ ಎಲ್ಲಿದ್ರೂ ಬರಬೇಕಾಗತ್ತೆ. ಅದಕ್ಕೆ ಜಾಮೀನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಜಾಮೀನು ಕೊಡಬಾರ್ದು, ಬರೋ ಕಷ್ಟ ಆಗತ್ತೆ, ಮತ್ತೊಂದು ಬೆನ್ನು ಅಂತ ಹೇಳಿದ್ರೆ ಮತ್ತೆ ಯಾಕೆ ಜಾಮೀನು ಪಡ್ಕೋಬೇಕಿತ್ತು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಶ್ನೆ ಕೂಡ ಮಾಡಬಹುದು. ಅಂದ್ರೆ ಇಷ್ಟು ಮಾತ್ರವಲ್ಲ, ಈ ಚಿತ್ರದಲ್ಲಿ ಧನ್ವೀರ್ ತುಂಬಾ ಚೆನ್ನಾಗಿ ಲವ್ ಮಾಡಿದ್ದಾರೆ. ನಾವು ಆ ರೀತಿ ಮಾಡಬೇಕು ಅಂತ ಅನ್ಕೊಳ್ತೀವಿ, ಆದ್ರೆ ಯಾರು ಆ ರೀತಿ ಲವ್ ಮಾಡಕ್ ಕೊಡ್ತಾ ಇಲ್ಲ. ಇದು ಮೊದಲ ರಿಯಾಕ್ಷನ್ ನಲ್ಲಿ ದರ್ಶನ್ ಹೇಳಿರುವಂತಹ ಮಾತುಗಳು. ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, ತಿಂಗಳ ಕೋರ್ಟ್ ವಿಚಾರಣೆ ಬರಬೇಕಾಗುತ್ತೆ ದರ್ಶನ್, ಆದ್ರೆ ಮೊನ್ನೆ ವಿಚಾರಣೆಗೆ ಬಂದಿಲ್ಲ. ಇದೇ ವಿಚಾರಕ್ಕೆ ಕೋರ್ಟ್ ಕೂಡ ಗರಂ ಆಯಿತು. ಸೊ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ, ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎ2 ಆರೋಪಿ ದರ್ಶನ್ ತಿಂಗಳ ಬಂದು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಆದ್ರೆ ಬೆನ್ನೋವು ಎನ್ನುವಂತ ಸಬೂಬನ್ನ ಕೊಟ್ಟಿರುವಂತ ಇದೇ ದರ್ಶನ್ ತನ್ನ ಗೆಳೆಯನ ಚಿತ್ರಕ್ಕೆ ಬಂದಿದ್ದಾರೆ. ಇದೇ ವಿಚಾರವನ್ನು ಇಟ್ಕೊಂಡು ಈಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ಗೂ ಹೋಗಬಹುದು, ಮನವಿಯನ್ನು ಮಾಡ್ಕೊಳ್ಬಹುದು, ಅರ್ಜಿಯನ್ನು ಹಾಕಬಹುದು. ಏನ್ ಕತೆ ಸರ್, ಕೋರ್ಟ್ ವಿಚಾರಣೆಗೆ ಬರೋಕ್ಕಾಗ್ತಾ ಇಲ್ಲ, ಆದ್ರೆ ದರ್ಶನ್ ಸಿನಿಮಾಗೆ ಬಂದಿದ್ರು ಅಂತ ಹೇಳ್ಬಹುದು. ಲವ್ ತುಂಬಾ ಚೆನ್ನಾಗಿ ಮಾಡಿದ್ರು. ಆಕ್ಚುಲಿ ಆ ಥರ ಲವ್ ನಾವು ಮಾಡ್ಬೇಕು ಅಂತ ತುಂಬಾ ಇಷ್ಟಪಡ್ತೀವಿ, ಬಟ್ ಯಾರು ಆ ಥರ ಲವ್ ಮಾಡಕ್ ಕೊಡ್ತಾರಲ್ಲ ಅಷ್ಟೇ. ಸಾಂಗ್ ಬಗ್ಗೆ ಏನು ಇದೆ? ನನಗೆ ಈ ತರ ಸಾಂಗ್ ಕೊಟ್ಟಿಲ್ಲ, ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಅದನ್ನ. ಅಲ್ಲಲ್ಲ, ಅಂದ್ರೆ ಮುದ್ದು ರಾಕ್ಷಸ್ ತುಂಬಾ ಚೆನ್ನಾಗಿದೆ. ನಾವ್ಯಾರು ಯೋಚನೆ ಮಾಡಿದ್ರೆ ನಿಮ್ ಮದುವೆ ಆಗಿದೆ ಸರ್? ಆಗಿದೆ. ಯಾವತ್ತಾರ ಹೇಳಿದ್ರ ನಿಮ್ ಹೆಂಡತಿಗೆ ಆಕ್ಚುಲಿ ಮುದ್ದು ರಾಕ್ಷಸ್ ಅಂತ? ಅಷ್ಟೇ ಅಲ್ವಾ? ಹಂಗೇನೆ ಮುದ್ದು ರಾಕ್ಷಸ ಹೇಳಿದ್ರೆ ಅವಕ್ಕೊಂದು ಖುಷಿ ಆಗುತ್ತೆ ಅಂತ. ಚೆನ್ನಾಗಿದೆ ಅಷ್ಟೇ. ಲವ್ ತುಂಬಾ ಚೆನ್ನಾಗಿದೆ. ನೋಡಿ, ನಾನು ಈಗಾಗಲೇ ಹೇಳಿದ್ದೀನಿ, ಕೋರ್ಟ್ಗೆ ಚಕ್ಕರ್, ಆದ್ರೆ ಶಿಷ್ಯನ ಸಿನಿಮಾಗೆ ದರ್ಶನ್ ಹಾಜರ್. ಕೋರ್ಟ್ ಆದೇಶದಂತೆ ನಿನ್ನೆ ದರ್ಶನ್ ಹಾಜರಾಗಬೇಕಾಗಿತ್ತು, ಆದ್ರೆ ನ್ಯಾಯಾಲಯದ ವಿಚಾರಣೆಗೆ ಗೈರು ಹಾಜರಾಗಿದ್ದಾರೆ ದರ್ಶನ್. ಕೋರ್ಟ್ ಸೂಚನೆಗೆ ಡೋಂಟ್ ಕೇರ್ ಹಾಗಾದ್ರೆ ಸಿನಿಮಾಗೆ ಹಾಜರಾಗಿದ್ದಾರೆ. ಇದನ್ನೇ ಮುಂದಿಟ್ಕೊಂಡು ಕೋರ್ಟ್ ಮೊರೆ ಹೋಗ್ತಾರ ಹಾಗಾದ್ರೆ? ವಕೀಲರು ನ್ಯಾಯಾಲಯಕ್ಕೆ ವರದಿ ಸಲ್ಲಿಸೋಕೆ ಮುಂದಾಗಿದ್ದಾರೆ. ವಕೀಲರು ಬೇಲ್ ಮೇಲೆ ಹೊರಗಿದ್ದಾರೆ ನಟ ದರ್ಶನ್. ಹಾಗಾದ್ರೆ ಈ ಬೇಲ್ ಮೇಲೆ ಹೊರಗಿರುವಂತ ದರ್ಶನ್ಗೆ ಕಂಟಕ ಕಾದಿದೆಯಾ ಹಾಗಾದ್ರೆ? ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಬೇಲ್ ಮೇಲೆ ಇರುವಂತದ್ದು ಆರೋಪಿ ಖುಲಾಸೆಯಾಗಿ ಹೊರಗಡೆ ಇರೋದಲ್ಲ, ಆರೋಪ ಇದೆ. ಸೊ ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಬೇಕು. ತಿಂಗಳ ಎಲ್ಲಿದ್ರೂ ಬರಬೇಕಾಗತ್ತೆ. ಅದಕ್ಕೆ ಜಾಮೀನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಜಾಮೀನು ಕೊಡಬಾರ್ದು, ಬರೋ ಕಷ್ಟ ಆಗತ್ತೆ, ಮತ್ತೊಂದು ಬೆನ್ನು ಅಂತ ಹೇಳಿದ್ರೆ ಮತ್ತೆ ಯಾಕೆ ಜಾಮೀನು ಪಡ್ಕೋಬೇಕಿತ್ತು ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಶ್ನೆ ಕೂಡ ಮಾಡಬಹುದು.